ಆತನು ಗೈಡ್ ಮಾಡ್ತಾನೆ. ಈಸ್ ದ ಗೈಡರ್. ನಮಗೆ ಮಾರ್ಗದರ್ಶಕನಾಗಿದ್ದಾನೆ ದೇವರಾತ್ಮನು. ಆಮೇಲೆ ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈಕೂಟಲ್ಲಿ ದೇವರಾತ್ಮನು ನಿಮಗೆ ಮಾರ್ಗದರ್ಶನವಾಗಿದ್ದಾನೆ ಅಂತ. ಆಮೇಲೆ ಹಲ್ಲೆಲೂಯಾ. ಈಸ್ ಹೋಲಿ ಸ್ಪಿರಿಟ್ ಅವರ್ ಗೈಡರ್. ಆಮೇಲೆ ಹಲ್ಲೆಲೂಯಾ. ದೇವರಾತ್ಮನು ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ನಾವು ಎಲ್ಲಿ ನಡಿಬೇಕು, ಎಲ್ಲಿ ನಡಿಬಾರ್ದು, ಹೇಗೆ ನಡಿಬೇಕು, ಹೇಗೆ ನಡಿಬಾರ್ದು, ಎಷ್ಟು ದೂರ ನಡಿಬೇಕು, ಎಷ್ಟು ದೂರ ನಡಿಬಾರ್ದು ಎಲ್ಲವನ್ನ ಆತನು ಡಿಸೈಡ್ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಎಲಿಯನ ಕಾಲದಲ್ಲಿ ಎಲಿಯನ್ನು ಕೂಡ ಒಂದು ಊರಿಗೆ ಹೋಗ್ಬೇಕಂತ ದೇವರಾತ್ಮನ ಹೇಳ್ತಾನೆ. ಆ ಊರಿಗೆ ಹೋಗ್ಬೇಕು. ಯಾಕೆಂದರೆ ದೇವರಾತ್ಮನ ಹೇಳಿದನು ಹೋಗ್ಬೇಕಂದ್ರೆ ಆ ಊರಿಗೆ ಹೋಗ್ಬೇಕಷ್ಟೆ. ದೇವರಾತ್ಮನ ಕೇಳೋವರೆಗೆ ಒಂದು ಊರಿಗೆ ಹೋಗ್ಬೇಡ ಅಂತನೂ ಕೂಡ ಹೇಳ್ತಾನೆ. ಆಮೇಲೆ ಹಲ್ಲೆಲೂಯಾ. ಪೌಲನು ಕೂಡ ಒಂದು ಊರಿಗೆ ಹೋಗ್ಬೇಕು ಅಂದ್ಕೊಂಡಿರ್ತಾನೆ. ಅವನ ಪಡೆಗೆ ಅವನು ಅನ್ಕೊಂಡಿರ್ತಾನೆ. ಆದರೆ ದೇವರಾತ್ಮನು ಹೋಗ್ಬೇಡ ಅಂತ ಹೇಳ್ತಾನೆ. ಹಂಗಾಗಿ ಹೋಗುತ್ತೆ. ಆತನು ಗೆಲ್ಲುವವನಾಗಿರ್ತಾನೆ. ಆಮೇಲೆ